ನ್ಯೂಸಲ್ಲಿ ಕೊಡಲಾಗಿತ್ತು. ಇತ್ತೀಚೆಗೆ ಯಾವ ಒಂದು ಗ್ರಾಮವು ನನ್ನ ಜಾತಿ ಮಾನವ ಎಂಬ ಒಂದು ತತ್ವದೊಂದಿಗೆ ಸ್ವಯಂ ಪ್ರೇರಿತವಾಗಿ ಜಾತಿ ಮುಕ್ತ ಗ್ರಾಮ ಎಂದು ಘೋಷಣೆ ಮಾಡಿಕೊಂಡಿದೆ. ಜಾತಿ ಮುಕ್ತ ಗ್ರಾಮ ಎಂದು ಘೋಷಣೆ ಮಾಡಿಕೊಂಡಿದೆ ನೋಡಿ, ಇದು ನ್ಯೂಸಲ್ಲಿ ಕೊಡಲಾಗಿತ್ತು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ. ಸೌಂದಲ ಒಂದು ಗ್ರಾಮ ಏನು ಮಾಡಿದೆ ಅಂದರೆ ಜಾತಿ ಮುಕ್ತ ಗ್ರಾಮ ಎಂದು ಘೋಷಣೆ ಮಾಡಿಕೊಂಡಿದೆ. ಇದು ಎಲ್ಲಿ ಕಂಡು ಬರ್ತದೆ ಅಂದರೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡು ಬರ್ತದೆ. ಮಹಾರಾಷ್ಟ್ರದ ರಾಜ್ಯದಲ್ಲಿ ಕಂಡು ಬರ್ತದೆ ನೋಡ್ರಿ. ಒಂದು ಮಾದರಿ ಗ್ರಾಮ ಆಗಿದೆ ಅಂತಲೇ ಹೇಳ್ಬೋದು ಈ ಒಂದು ಸೌಂದಲ ಗ್ರಾಮ. ಇದು ಮಹಾರಾಷ್ಟ್ರದಲ್ಲಿ ಕಂಡು ಬರ್ತದೆ ಅಂತ ಹೇಳ್ಬೋದು. ಗ್ರಾಮ ಸಭೆಗಳಲ್ಲಿ ಅಧಿಕೃತ ನಿರ್ಣಯದ ಮೂಲಕ ವಸಾಹತುಶಾಹಿ ದಾಖಲೆಗಳಿಂದ ಜಾತಿ ಉಲ್ಲೇಖನ ತೆಗೆದು ಹಾಕಲಾಗಿದೆ. ಈ ಒಂದು ಜಾತಿ ಉಲ್ಲೇಖನವನ್ನು ಏನು ಮಾಡಿದ್ದಾರೆ ಅಂದರೆ ತೆಗೆದುಹಾಕಿ ಜಾತಿ ಬೇಡ ಅಂತ ಹೇಳಿದ್ದಾರೆ. ಎಲ್ಲ ಜಾತಿ ಒಂದೇ ಅಂತ ಹೇಳಿದ್ದಾರೆ. ನನ್ನ ಜಾತಿ ಮಾನವ, ನನ್ನ ಧರ್ಮ ಮಾನವ ಎಂಬ ಒಂದು ಘೋಷವಾಕ್ಯವನ್ನು ಕೂಡ ನೀಡಿದ್ದಾರೆ ನೋಡಿ. ನನ್ನ ಜಾತಿ ಮಾನವ, ನನ್ನ ಧರ್ಮ ಮಾನವ ಎಂಬ ಒಂದು ಘೋಷವಾಕ್ಯ ನೀಡಿದ್ದಾರೆ. ಇದರ ಹಿನ್ನೆಲೆ ನೋಡೋದಾದರೆ ಈ ಒಂದು ಗ್ರಾಮ ಏನು ಮಾಡಿದೆ ಅಂದರೆ ಈ ಒಂದು ಈಳಿಗೆಗೆ ಪ್ರಗತಿಪರ ಸಾಮಾಜಿಕ ಸುಧಾರಣೆಗಳಿಗೆ ಹೆಸರು ಆಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಗ್ರಾಮ ಸೌಂದಲ ಗ್ರಾಮ ಇಲ್ಲಿ ಕಂಡು ಬರ್ತದೆ, ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡು ಬರ್ತ ನೋಡ್ರಿ. ಇದು ಜಾತಿ ಮುಕ್ತ ಗ್ರಾಮ ಎಂದು ಆಗಿದೆ ನೋಡಿ. ಇದು ಪ್ರಶ್ನೆ ಆಗಬಹುದು. ಜಾತಿ ಮುಕ್ತ ಒಂದು ಗ್ರಾಮ ಯಾವುದಂದರೆ ಸೌಂದಲ ಗ್ರಾಮ. ಇದು ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡು ಬರ್ತದೆ. ಸ್ಟ್ಯಾಟಿಕ್ ಜಿಕೆಯಲ್ಲಿ ಸಂವಿಧಾನದ ವಿಧಿ 17ನೇ ವಿಧಿ ಬಗ್ಗೆ ಸಂಬಂಧಿಸಿದಂಥ ಮಾಹಿತಿ ಕೊಟ್ಟಿದ್ದಾರೆ. ಸಂವಿಧಾನದ 17ನೇ ವಿಧಿ ಅಸ್ಪೃಶ್ಯತೆ ನಿವಾರಣೆಗೆ ಸಂಬಂಧಿಸಿದಂಥ ಮಾಹಿತಿಯನ್ನು ನೀಡುತ್ತದೆ. ಇದು ಹಲವಾರು ಬಾರಿ ರಿಪೀಟೆಡ್ ಪ್ರಶ್ನೆ ಆಗಿದೆ ನೋಡಿ. ಅಸ್ಪೃಶ್ಯತೆ ನಿವಾರಣೆಗೆ ಸಂಬಂಧಿಸಿದಂಥ ಸಂವಿಧಾನದ ವಿಧಿ ಯಾವುದು ಅಂದರೆ 17ನೇ ಸಂವಿಧಾನದ ವಿಧಿ. ಜೊತೆಗೆ ಮಹಾರಾಷ್ಟ್ರಕ್ಕೆ ಸಂಬಂಧಿಸಿದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಜ್ಯೋತಿ ಬಾಪುಲೆ ಅವರು ಇದ್ದಾರೆ. ಅವರು ಸತ್ಯಶೋಧಕದ ಸಮಾಜದ ಸ್ಥಾಪಕರಾಗಿದ್ದಾರೆ ಅಂತಲೇ ಹೇಳ್ಬೋದು. ಸತ್ಯಶೋಧಕದ ಸಮಾಜದ ಸ್ಥಾಪಕರು ಯಾರು? ಜ್ಯೋತಿ ಬಾಪುಲೆ ಅವರು 1867ರಲ್ಲಿ ಏನು ಮಾಡ್ತಾರೆ ಅಂದರೆ ಈ ಒಂದು ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡಿದಂಥ ವ್ಯಕ್ತಿ ಜ್ಯೋತಿ ಬಾಪುಲೆ ಅವರು. ಇವರ ಒಂದು ಪತ್ನಿ ಯಾರಂದರೆ ಸಾವಿತ್ರಿ ಬಾಪುಲೆ ಅವರು ಏನು ಮಾಡ್ತಾರೆ ಅಂದರೆ ಮಹಾರಾಷ್ಟ್ರದ ಮೊದಲ ಶಿಕ್ಷಕಿನೇ ಆಗಿರ್ತಾರೆ ಸಾವಿತ್ರಿ ಬಾಪುಲೆ ಅವರು. ಇವರು ಕೂಡ ಜಾತಿ ಒಂದು ವಿವಾದ ಬಗ್ಗೆ ಹೋರಾಟ ಮಾಡಿದಂಥ ವ್ಯಕ್ತಿಗಳಾಗಿರ್ತಾರೆ. ಅದಕ್ಕಾಗಿ ಈ ಒಂದು ಸ್ಟ್ಯಾಟಿಕ್ ಜಿಕೆಯಲ್ಲಿ ಲಿಂಕ್ ಆಗಿದೆ ನೋಡಿ. ಈ ಒಂದು ವಿಡಿಯೋ ಇಷ್ಟ ಆಗಿತ್ತಂದ್ರೆ